ಪುಷ್ಪ ಸೀಕ್ವೆಲ್ಗೆ ಊಹೂಂ ಎಂದ ಸ್ಯಾಮ್. ಐಟಂ ಡ್ಯಾನ್ಸರ್ಗಾಗಿ ಸುಕುಮಾರ್ ಹುಡುಕಾಟ. ಪುಷ್ಪರಾಜ್ ಜೊತೆ ಸೊಂಟ ಬಳುಕಿಸೋರ್ಯಾರು? ಪುಷ್ಪ ಸಿನಿಮಾದಲ್ಲಿ ಊ ಅಂಟವಾ ಮಾವ ಊಹೂ ಅಂಟವಾ ಮಾವ ಎಂದು ಬೋಲ್ಡ್ ಅಂಡ್ ಹಾಟ್ ಸ್ಟೆಪ್ ಹಾಕಿದ್ದರು ಸಮಂತ. ಈ ಹಾಡು ಹುಟ್ಟಿಸಿದ್ದ ಕ್ರೇಜ್ ಅಷ್ಟಿಷ್ಟಲ್ಲ, ಚಿತ್ರಕ್ಕೆ ಸ್ಪೆಷಲ್ ಮೈಲೇಜ್ ತಂದು ಕೊಟ್ಟಿತ್ತು ಈ ಸಾಂಗ್. ಮೈ ಚಳಿ ಬಿಟ್ಟು ಕುಣಿದ ಸ್ಯಾಮ್ ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ರು. ಇಷ್ಟು ವರ್ಷದಲ್ಲಿ ನಟಿಯಾಗಿ ಸಂಪಾದಿಸಿದ್ದ ಕ್ರೇಜ್ ಈ ಒಂದೇ ಸಾಂಗ್ನಿಂದ ಪಡೆದುಕೊಂಡಿದ್ರು. ಇದಕ್ಕಾಗಿ ಬರೋಬ್ಬರಿ 5 ಕೋಟಿ ಸಂಭಾವನೆಯನ್ನೂ ಪಡೆದಿದ್ರು. ಪಾರ್ಟ್ 2ನಲ್ಲೂ ಸ್ಯಾಮ್ ಮತ್ತೆ ಮೈ ಬಳುಕಿಸಿ ಕಿಕ್ಕೆರಿಸುತ್ತಾಳೆಂದೇ ಎಲ್ಲರೂ ಲೆಕ್ಕಾಚಾರ ಹಾಕಿಕೊಂಡಿದ್ರು. ಆದರೆ ಅಷ್ಟೆಲ್ಲ ಮೈಲೇಜು ತಂದುಕೊಟ್ಟ ಸಾಂಗ್ ಸ್ಯಾಮ್ಗೆ ತೃಪ್ತಿ ನೀಡಿಲ್ವಂತೆ. ಆದ್ರಿಂದ ಪುಷ್ಪ ಸೀಕ್ವೆಲ್ನಲ್ಲಿ ಕುಣಿಯಲು ಊಹೂ ಎಂದಿದ್ದಾಳಂತೆ. ಐಟಂ ಸಾಂಗ್ ಮೈಲೇಜ್ ತಂದು ಕೊಟ್ರು ಫ್ಯೂಚರ್ನಲ್ಲಿ ಸಿನಿ ಕೆರಿಯರ್ಗೆ ಮಾರಕ ಅನ್ನೋದು ಸ್ಯಾಮ್ ಚಿಂತನೆ. ಒಮ್ಮೆ ಐಟಂ ಸಾಂಗ್ಗೆ ಫಿಕ್ಸ್ ಆದರೆ ಸಿನಿಮಾಗಳ ಆಫರ್ ಕಡಿಮೆ ಆಗುತ್ತೆ. ಜನ ಸಿನಿಮಾ ಬಿಟ್ಟು ಐಟಂ ಸಾಂಗ್ನಿಂದಲೇ ಗುರುತಿಸೋಕೆ ಶುರು ಬಿಡ್ತಾರೆ ಎಂಬ ಆತಂಕ ಸಮಂತಾಗೆ ಕಾಡಿದೆ. ಆದ್ರಿಂದಲೇ ಇನ್ಮುಂದೆ ಐಟಂ ಸಾಂಗ್ಗೆ ಹೆಜ್ಜೆ ಹಾಕೋದಿಲ್ಲ ಎಂಬ ತೀರ್ಮಾನಕ್ಕೆ ಬಂದಿದ್ದಾರಂತೆ. ಸುಕುಮಾರ್ ನೆಚ್ಚಿನ ನಟಿಯರಲ್ಲೊಬ್ಬರು ಸಮಂತ. ಸಮಂತಾಗೆ ಎಷ್ಟೇ ವಯಸ್ಸಾದ್ರೂ ಅವರಿಗೆ ಹೊಂದುವಂತ ಪಾತ್ರ ಕೊಡುತ್ತೇನೆ ಎಂದಿದ್ರು ಪುಷ್ಪ ಸಾರಥಿ. ಆದ್ರೀಗ ಅದೇ ನೆಚ್ಚಿನ ನಟಿ ಸುಕುಮಾರ್ಗೆ ಕೈಕೊಟ್ಟಿದ್ದಾಳೆ. ಸ್ಯಾಮ್ ನಿರ್ಧಾರ ಸುಕುಮಾರ್ನನ್ನ ಪೇಚಿಗೆ ಸಿಲುಕಿಸಿದೆ. ಪುಷ್ಪರಾಜ್ ಜೊತೆ ಯಾರನ್ನ ಕುಣಿಸೋದು ಎಂಬ ಆಲೋಚನೆಯಲ್ಲಿ ಮುಳುಗಿದ್ದಾರೆ. ಬೇಟೋನ್ ಬೆಡಗಿ ದಿಶಾ ಪಠಾಣಿ ಈಗಾಗಲೇ ನೋ ಎಂದಿದ್ದಾಳೆ. ಜಾನ್ವಿ ಕಪೂರ್, ಶ್ರೀಲೀಲಾರತ್ತ ಸುಕುಮಾರ್ ಮುಖ ಮಾಡಿದ್ದಾರೆ. ಆದ್ರೆ ಇವರಲ್ಲಿ ಪುಷ್ಪರಾಜ್ ಜೊತೆ ಯಾರು ಕುಣಿತಾರೆ ಅಥವಾ ಬೇರೆ ಯಾವ ಡ್ಯಾನ್ಸರ್ ಚಿತ್ರತಂಡ ಸೇರಿಕೊಳ್ತಾರೆ ಅನ್ನೋದು ಇಲ್ಲಿವರೆಗೂ ಕನ್ಫರ್ಮ್ ಆಗಿಲ್ಲ.